ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿ ಬಿಜೆಪಿ ಕೈ ಸುಟ್ಕೊಂಡಿದೆ. ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯತ್ನಿಸಿದರೆ ಅವರೇ ಕೈ ಸುಟ್ಕೊಳ್ತಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಹೇಳಿಕೆ. ರಾಮನಗರ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಮುಖಭಂಗ ಆಯಿತು. ರಾಜ್ಯ ಹಾಗೂ ದೇಶದಲ್ಲಿ ಬಿಜೆಪಿ ಅಧಪತನದತ್ತ ಸಾಗಿದೆ. ಇನ್ಮುಂದೆ ಜನ ಬಿಜೆಪಿಯನ್ನು ರಕ್ಷಣೆ ಮಾಡಲ್ಲ. ಅಧಿಕಾರದ ದುರಾಸೆಗೆ ಬಿದ್ದರೆ ಬಿಜೆಪಿಗೆ ನಿರಾಸೆ ಆಗೋದು ಗ್ಯಾರಂಟಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿ ವಿಚಾರವಾಗಿ ಬಹಳಷ್ಟು ಟೀಕೆ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಸಂಸದ ವೀರಪ್ಪ ಮೊಯ್ಲಿ ಅವರು ಹಾಗಾದ್ರೆ ಏನೇನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಈಗ ಬಿಜೆಪಿ ಅವರು ಗಾಳ ಹಾಕ್ತಾನೆ ಇದ್ದಾರೆ. ಅದಕ್ಕಾಗಿ ಗಾಳ ಹಾಕಿ ಕೈ ಸುಟ್ಟುಕೊಂಡ್ರು ಯಾರು ಯಡಿಯೂರಪ್ಪ. ಮತ್ತೊಮ್ಮೆ ಯಡಿಯೂರಪ್ಪ ಅಥವಾ ಬಿಜೆಪಿಯವರು ರಾಷ್ಟ್ರ ಮಟ್ಟದಲ್ಲಿ ಕೈ ಸುಟ್ಟುಕೊಂಡ್ರೆ ಮತ್ತೆ ಅವರೇ ಸುಟ್ಟುಕೊಳ್ತಾರೆ, ಕೈ ಸುಟ್ಟುಕೊಳ್ಳೋದಿಲ್ಲ. ಅದರಲ್ಲಿ ಕೂಡ ಮೊನ್ನೆ ರಾಮನಗರದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ಮುಖಂಡರ ಮಗನನ್ನೇ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿ ಕೂಡ ಯಡಿಯೂರಪ್ಪ ಮತ್ತು ಬಿಜೆಪಿಯವರು ಅವರಿಗೆ ಮುಖಭಂಗ ಆಗಿದೆ. ಈ ರೀತಿಯಲ್ಲಿ ಮುಖಭಂಗ ಆಗಿ ಮತ್ತಷ್ಟು ಅಧಪತನೆಗೆ ಹೋಗತಕ್ಕಂಥ ಪರಿಸ್ಥಿತಿ ಬಿಜೆಪಿಗೆ ಬರ್ತಾ ಇದೆ. ಅದು ಅವರನ್ನು ಅವರೇ ರಕ್ಷಣೆ ಮಾಡಬೇಕು, ಯಾರು ಬೇರೆಯ ಜನ ಅಂತೂ ರಕ್ಷಣೆ ಮಾಡೋದಿಲ್ಲ. ಅಧಿಕಾರ ನಾವು ತಗೊಳ್ತೇವೆ, ಕಬಳಿಸ್ತೇವೆ ಅಂತೇಳಿ ಒಂದು ರೀತಿಯ ದುರಾಸೆಯಿಂದ ಗ್ರೀಡ್ನಿಂದ ಹೋದರೆ ಅವರಿಗೆ ಖಂಡಿತ ನಿರಾಶೆ ಕಾದದ್ದು. ರಾಹುಲ್ ಪ್ರಧಾನಿಯಾಗೋದಕ್ಕೆ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗೊತ್ತಿ ಕಾಂಗ್ರೆಸ್ನಲ್ಲಿ ಒಡಕನ್ನ ಸೃಷ್ಟಿಸಬಾರದು ಅಂತ ಅತೃಪ್ತರಿಗೆ ಮೊಯ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸಂಸದ ವೀರಪ್ಪ ಮೊಯ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಿ ಮಾಡೋದಕ್ಕೆ ನಾವೇನ್ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಆತುರ ಬೇಡ. ಅಧಿಕಾರ ಶಾಶ್ವತ ಅಲ್ಲ, ಅದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಪಕ್ಷಕ್ಕಾಗಿ ದುಡಿದವರಿಗೆ ಖಂಡಿತ ಅವಕಾಶ ಸಿಗುತ್ತೆ ಅಂತ ವೀರಪ್ಪ ಮೊಯ್ಲಿ ಹೇಳ್ತಾ ಇದ್ದಾರೆ. ನಮ್ಮ ರಾಹುಲ್ ಗಾಂಧಿಯವರನ್ನು ಕೂಡ ಈ ದೇಶದ ಪ್ರಧಾನಿಯಾಗಿ ನೋಡಬೇಕಾದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಬೇಕು. ಇವತ್ತು ನಾವು ಈಗಿನ ಪರಿಸ್ಥಿತಿಯಲ್ಲಿ 3-4 ಸೀಟು ಕೂಡ ಬಿಜೆಪಿಗೆ ಬರ್ತಾ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಹಾಗಿರುವಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೆಚ್ಚು ಸೀಟುಗಳನ್ನು ಅಥವಾ ಜನತಾದಳ ಹೆಚ್ಚು ಸೀಟುಗಳನ್ನು ಪಡಿಬೇಕಾದರೆ ಎರಡೂ ಪಕ್ಷದಲ್ಲಿ ಕೂಡ ಒಗ್ಗಟ್ಟು ಇರಬೇಕಾಗ್ತದೆ. ನಮ್ಮ ನಾಯಕರು ಅಥವಾ ಮಂತ್ರಿಗಳಾಗಿದ್ದವರು ಅಥವಾ ಆಗಬೇಕು ಅಂತ ಬಯಸುವವರು ಒಟ್ಟು ನಮ್ಮ ವೈಯಕ್ತಿಕವಾದಂಥ ಒಂದು ಆಕಾಂಕ್ಷೆಗಳನ್ನು ಪಕ್ಷದ ಮತ್ತು ರಾಷ್ಟ್ರದ ಒಂದು ಐಕ್ಯತೆ ಮತ್ತು ರಾಷ್ಟ್ರದ ಅಥವಾ ಪಕ್ಷದ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಲಿಕ್ಕಾಗಿ ಅವರು ಕೆಲ ಹೊತ್ತಾದರೂ ಕೂಡ ಮರಿಬೇಕು. ಇವತ್ತೆಲ್ಲ ನಾಳೆ ಅವರಿಗೆ ಅಧಿಕಾರ ಬಂದೇ ಬರ್ತದೆ. ನಾವು ಅಧಿಕಾರ ಶಾಶ್ವತವಾಗಿ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಇವತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ಸಿನ ಶಾಸಕರು ಈ ಬಗ್ಗೆ ಒಂದು ಕ್ಷೋಭೆಯನ್ನು ಮನಸ್ಸಿನಲ್ಲಿ ತಗೊಳ್ಳದೆ ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮುಂದೆ ಬರತಕ್ಕಂಥ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮ ಕಾಂಗ್ರೆಸ್ನಲ್ಲಿ ಇರುವಾಗ ನಾವು ಆ ಕಾಂಗ್ರೆಸ್ಸಿನ ಮಹತ್ವಾಕಾಂಕ್ಷೆಯ ನೆರಳಿನಲ್ಲಿ ನಮ್ಮ ಮಹತ್ವಾಕಾಂಕ್ಷೆಯನ್ನು ನಾವು ಕೆಲವು ಸಮಯ ಮರಿಬೇಕಾಗ್ತದೆ. ಆ ದೃಷ್ಟಿಯಿಂದ ಐಕ್ಯತೆ ಇರಬೇಕು ಅಂತೇಳಿ ನಾವು ನಮ್ಮನ್ನು ಯಾರು ಸಿಗಲಿಲ್ಲ ಅವರ ಬಗ್ಗೆ ನಮಗೆ ವಿಶೇಷವಾದಂಥ, ಯಾಕಂದರೆ ಅವರಿಗೂ ಅರ್ಹತೆ ಇಲ್ಲದೆ ಅವರು ಆಗಿಲ್ಲ. ಆದರೆ ಸ್ಥಾನ ಅದು ಭಾಳ ನಾವು ಸಮ್ಮಿಶ್ರ ಸರ್ಕಾರದಿಂದ ಸ್ಥಾನ ಭಾಳ ಸೀಮಿತ ಆದದ್ರಿಂದ ಈ ರೀತಿ ಆಗಿದೆ. ಇದರ ಬಗ್ಗೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೀನಿ.